ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯ ಯೋಗ. ಇದರಿಂದ ಇವತ್ತು 52ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಯದಾತೆ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅನುವಾದ: ಯಾವ ಕಾಲದಲ್ಲಿ ನಿನ್ನ ಬುದ್ಧಿಯು ಮೋಹರೂಪಿ ಕೆಸರನ್ನು ಚೆನ್ನಾಗಿ ದಾಟಿ ಬಿಡುವುದೋ ಆ ಸಮಯದಲ್ಲಿ ನೀನು ಕೇಳಿ ಬರುವ ಈ ಲೋಕ ಮತ್ತು ಪರಲೋಕ ಸಂಬಂಧವಾದ ಎಲ್ಲ ಭೋಗಗಳಿಂದ ವೈರಾಗ್ಯವನ್ನು ಪಡೆಯುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಏನು ಮಾಡ್ದ? ಕರ್ಮಯೋಗದ ಆಚರಣೆಯ ಮೂಲಕ ನಾವು ಅನಾಮಯ ಪದದ ಪ್ರಾಪ್ತಿಯನ್ನು ಹೇಗೆ ಪಡ್ಕೊಳ್ಳೋದು ಅದರ ಬಗ್ಗೆ ತಿಳಿಸ್ತಾನೆ. ಆಮೇಲೆ ಇದನ್ನ ಕುರಿತು ಅನಾಮಯ ಪರಮ ಪದದ ಪ್ರಾಪ್ತಿ ನನಗೆ ಯಾವಾಗ ಮತ್ತೆ ಹೇಗೆ ಆಗಬಹುದು ಅನ್ನುವಂತಹ ಒಂದು ಜಿಜ್ಞಾಸೆ ಅರ್ಜುನನಿಗೆ ಉಂಟಾಗಬಹುದು. ಈಗ ನಮ್ಮ ಮನಸ್ಸಲ್ಲೂ ಬರಬಹುದಲ್ವಾ? ಈಗ ಅನಾಮಯ ಪ್ರಾಪ್ತಿ ಹೇಗಾಗುತ್ತೆ ಕರ್ಮಯೋಗದ ಮೂಲಕ ಅಂತ ತಿಳ್ಕೊಂಡ್ವಿ. ಹೇಗದನ್ನ ಪಡ್ಕೊಳ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಯ್ತು. ಈಗ ನಮ್ಮ ಮನಸ್ಸಲ್ಲಿ ಬರ್ಬೋದು, ಈಗ ನಾನು ಹೇಗೆ ಅದನ್ನ ಪಡ್ಕೊಳ್ಳೋದು, ನನಗೆ ಹೇಗಾಗತ್ತಾ ಆ ಒಂದು ಪದದ ಪ್ರಾಪ್ತಿ ಅಂತ. ಅದಕ್ಕಿಲ್ಲಿ ಭಗವಂತ ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಅದನ್ನು ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನು ಕೂಡ ಇಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ. ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಯಾವಾಗ ನಿನ್ನ ಬುದ್ಧಿ ಅಂತಂದ್ರೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅದರ ಮೂಲಕ ನಮಗೂ ಕೂಡ ನಿನ್ನ ಬುದ್ಧಿ ಮೋಹರೂಪಿ ಕೆಸರನ್ನ ಅಂತಂದ್ರೆ ಮೋಹ ಅನ್ನೋದನ್ನ ಇಲ್ಲಿ ಕೆಸರಿಗೆ ಹೋಲಿಸ್ತಾ ಇದ್ದಾರೆ. ಆ ಕೆಸರನ್ನ ದಾಟ್ಬಿಡುತ್ತೋ ಅದಕ್ಕೊಂಚೂರು ಅಂಟ್ಕೋಬಾರ್ದು, ಇನ್ನು ಆ ಕೆಸರಿನ ಸಹವಾಸವೇ ನಮಗಿರಬಾರ್ದು. ಆ ರೀತಿ ನಾವು ದಾಟ್ ಹೋಗ್ಬಿಡ್ಬೇಕು. ಆಗ ಅಂಥ ಸಂದರ್ಭ ಬರುತ್ತೋ ಅಂದ್ರೆ ಆ ಮೋಹರೂಪಿ ಕೆಸರನ್ನ ನಾವು ಚೆನ್ನಾಗಿ ದಾಟ್ಬಿಡ್ತೀವೋ ಆಗ ನೀನು ಕೇಳಿರುವಂತಹ ಅಥವಾ ಮುಂದೆ ಕೇಳುವಂತಹ ಈ ಲೋಕ ಮತ್ತೆ ಪರಲೋಕ ಇದರ ಸಂಬಂಧದಲ್ಲಿರುವಂತಹ ಎಲ್ಲ ಭೋಗಗಳಿಂದ ವೈರಾಗ್ಯವನ್ನ ನೀನು ಪಡಿತೀಯಾ. ಅಂದ್ರೆ ಯಾವಾಗ ನಮ್ಮಲ್ಲಿ ಮೋಹ ಅನ್ನೋದು ಹೊರಟೋಗುತ್ತೋ ಆಗ ನಾವು ಈ ಲೋಕ ಅಂದ್ರೆ ಭೂಲೋಕ, ಪರಲೋಕ ಅಂತಂದ್ರೆ ಈಗ ಇಲ್ಲಿ ಭೋಗಗಳು ಅಂತಂದಾಗ ಆ ಭೋಗವನ್ನ ಭೋಗಿಸುವಂತ ಲೋಕ ಯಾವುದು? ಸ್ವರ್ಗ ಲೋಕಗಳು. ಅಂಥ ಲೋಕಗಳಲ್ಲಿ ಏನು ಭೋಗಗಳಿದೆಯೋ ಅದರಿಂದ ಕೂಡ ನಮಗೆ ವೈರಾಗ್ಯ ಬಂದ್ಬಿಡುತ್ತೆ. ವೈರಾಗ್ಯ ಅಂತಂದ್ರೆ ಏನು? ಅದಿದ್ರೂ ಕೂಡ ನಾವು ಅದರ ತಂಟೆಗೆ ಹೋಗಲ್ಲ, ಅಂದ್ರೆ ಅದರ ಬಗ್ಗೆ ನಮಗೆ ಆಸಕ್ತಿನೇ ಇರೋದಿಲ್ಲ. ಅದನ್ನ ಇಲ್ಲಿ ವೈರಾಗ್ಯ ಅಂತ ಹೇಳಿರೋದು. ಅಂದ್ರೆ ಯಾವಾಗ ನಮ್ಮಲ್ಲಿ ಮೋಹ ಅನ್ನೋದು ಹೊರಟೋಗುತ್ತೋ ನಮಗೆ ಯಾವುದೇ ಭೋಗ ವಸ್ತುಗಳು ನಮ್ಮ ಮುಂದೆ ಇದ್ರೂ ಕೂಡ ಅದು ನಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ. ಇದಕ್ಕೆ ಬೇಕಾದಷ್ಟು ಮುನಿಗಳು, ಋಷಿಗಳು, ತಪಸ್ವಿಗಳು, ಭಕ್ತರು ಇಂಥವರ ಜೀವನದಲ್ಲಿ ನಾವು ನೋಡ್ತೀವಿ. ಅವ್ರ ಮುಂದೆ ಕಣ್ಮುಂದೆ ಎಷ್ಟೆಲ್ಲ ಸಂಪತ್ತು ಭೋಗ ವಸ್ತುಗಳಿದ್ರೂ ಕೂಡ ಅವರಿಗೆ ಅದು ಯಾವುದೂ ಇಷ್ಟ ಆಗಲ್ಲ. ಭಗವಂತನ ನಾಮಸ್ಮರಣೆ, ಭಗವಂತನ ಧ್ಯಾನದಲ್ಲಿ ಮುಳುಗಿರೋದು ಇದೇ ಅವ್ರಿಗೆ ಇಷ್ಟ ಆಗತ್ತೆ. ಆ ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮೋಹ ಕಲಿಲ ಅಂತಂದ್ರೆ ಏನು, ಮತ್ತೆ ಬುದ್ಧಿ ಅದನ್ನ ಸರಿಯಾಗಿ ಪಾರಾಗಿ ಹೋಗುತ್ತೆ ಅನ್ನೋದು. ಬುದ್ಧಿ ಅದನ್ನ ಸರಿಯಾಗಿ ಪಾರಾಗಿ ಹೋಗೋದು ಅಂತ ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ ಸ್ವಜನ ಬಾಂಧವರ ವಧೆ. ಸ್ವಜನ ಬಾಂಧವರು ಇರ್ತಾರಲ್ಲ, ಅಂದ್ರೆ ನಮ್ಮ ನೆಂಟರು, ಇಷ್ಟರು ಇಂಥವ್ರು, ಅವರ ವಧೆ ಅಂದ್ರೆ ಅವರು ಸಾಯುವಂಥದ್ದು. ಅದನ್ನ ತಿಳಿದಿದ ತಕ್ಷಣ ನಾನು ಅವ್ರನ್ನ ಕೊಲ್ಲಬೇಕಲ್ಲ ಅಂತ ಅವನ ಮನ್ಸಲ್ಲಿ ಬರುತ್ತಲ್ಲ, ಆ ಒಂದು ಆಶಂಕೆಯಿಂದ ಸ್ನೇಹಕ್ಕೆ ವಶನಾದಂತಹ ಅರ್ಜುನನ ಹೃದಯದಲ್ಲಿ ಯಾವ ಮೋಹ ಉಂಟಾಗಿತ್ತೋ ಅಂತಂದ್ರೆ ಈಗ ನನ್ನ ಮುಂದೆ ಗುರುಗಳಿದ್ದಾರೆ, ನನ್ನ ಬಂಧು ಬಾಂಧವರಿದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಮಾವ ಇದ್ದಾರೆ, ಇವರು ಅಣ್ಣ ತಮ್ಮಂದ್ರಿದ್ದಾರೆ, ದಾಯಾದಿಗಳಿದ್ದಾರೆ, ಇವ್ರು ಎಲ್ಲರೂ ಇದ್ದಾರಲ್ಲ, ಇವ್ರನ್ನೇ ನಾನು ಕೊಲ್ಲಬೇಕಾದಂಥ ಪ್ರಸಂಗ ಬಂದಿದೆಯಲ್ಲ ಅಂತ ಅವ್ರ ಬಗ್ಗೆ ಅವನು ಸ್ನೇಹಕ್ಕೆ ಒಳಗಾಗಿ ಅವನ ಹೃದಯದಲ್ಲಿ ಮೋಹ ಉಂಟಾಗುತ್ತಲ್ಲ. ಯಾವುದನ್ನ ಇದೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಕಶ್ಮಲ ಅಂತ ಹೇಳಿದಾರೋ, ಇಲ್ಲಿ ಆ ಮೋಹ ಕಲಿಲ ಹೇಳಿದಾರೋ, ಇಲ್ಲಿ ಮೋಹ ಕಲಿಲದಿಂದ ಅದನ್ನೇ
ಇಲ್ಲಿ ಅದೇ ವಿಷಯವನ್ನ ಮೋಹ ಕಲಿಲ ಅಂತ ಹೇಳಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಈ ಮೋಹವನ್ನ ಕಶ್ಮಲ ಅಂತ ಹೇಳಿದ್ದಾರೆ, ಅದನ್ನೇ ಇಲ್ಲಿ ಮೋಹ ಕಲಿಲ ಅಂತ ಹೇಳ್ತಾ ಇರೋದು. ಮತ್ತೆ ಈ ಒಂದು ಮೋಹ ಕಲಿಲದ ಕಾರಣದಿಂದ ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಧರ್ಮ ಸಂಮೂಢ ಚೇತಾಹ ಆಗಿ ಅವನೇನ್ ಮಾಡ್ತಾ ಇದ್ದಾನೆ, ತನ್ನ ಕರ್ತವ್ಯವನ್ನ ನಿಶ್ಚಯ ಮಾಡ್ಕೊಳ್ಳೋದ್ರಲ್ಲಿ, ಅಂದ್ರೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು, ಯಾವುದು ಮಾಡಿದ್ರೆ ಸರಿ ಯಾವುದು ಮಾಡಿದ್ರೆ ತಪ್ಪು ಅನ್ನೋ ಒಂದು ನಿರ್ಧಾರಕ್ಕೆ ಅವನು ಬರೋದಕ್ಕಾಗ್ತಾ ಇಲ್ಲ. ಅದನ್ನು ನಿರ್ಧಾರ ಮಾಡೋದ್ರಲ್ಲಿ ಅವನು ಅಸಮರ್ಥನಾಗಿದ್ದಾನೆ. ಈ ಮೋಹ ಕಲಿಲ ಅನ್ನೋದು ಒಂದು ಪ್ರಕಾರದಿಂದ ಆವರಣದಿಂದ ಒಡಗೂಡಿದಂತಹ ಒಂದು ಮಲದೋಷವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮೋಹ ಕಲಿಲ ಅನ್ನೋದು ಒಂದು ಮಲ, ಅಂದ್ರೆ ಅದಕ್ಕೊಂದು ಆವರಣ ಇದೆ, ಅದರಿಂದ ತುಂಬಿರುವಂತ ಒಂದು ಮಲದೋಷ ಅಂತ ಹೇಳ್ತಾ ಇದ್ದಾರೆ. ಅದು ಬುದ್ಧಿಯನ್ನ ನಮ್ಮ ನಿಶ್ಚಿತ ಗುರಿ ಇರುತ್ತಲ್ಲ ಅಲ್ಲಿವರೆಗೆ ತಲುಪಿಸೋದಕ್ಕೆ ಆಗಬಾರ್ದು, ಆ ರೀತಿ ತನ್ನಲ್ಲೇ ಅದನ್ನ ಸಿಲುಕಿಸ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಬುದ್ಧಿಯನ್ನ ಆವರಿಸ್ಕೊಂಡ್ಬಿಟ್ಟು ಅದನ್ನ ತನ್ನ ಕಳೆಗೆ ಎಳ್ಕೊಂಡ್ಬಿಡುತ್ತೆ. ನಮ್ಮ ಬುದ್ಧಿ ಫ್ರೀಯಾಗಿ ಅದು ಯೋಚನೆ ಮಾಡಿ ತನ್ನ ಗುರಿಯವರೆಗೂ ತಲುಪೋದಕ್ಕೆ ಅದು ಬಿಡೋದಿಲ್ಲ, ಅದಕ್ಕೆ ಅದು ಅಡ್ಡ ಆಗಿಬಿಡುತ್ತೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇದು ಇಷ್ಟಕ್ಕೆ ಇದ್ಬಿಡೋದಿಲ್ಲ, ಇದರಿಂದ ನಾವು ಹೊರಗಡೆ ಕೂಡ ಬರಬಹುದು. ಆ ಬುದ್ಧಿಯನ್ನ ಆ ಆವರಣದಿಂದ ಹೊರಗಡೆ ತಪ್ಪಿಸ್ಕೊಂಡು ಬರ್ಬೋದು ನಾವು. ಅದು ಹೇಗೆ ಏನು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಯಾಕಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ದೊಡ್ಡದಾಗ್ಬಿಡುತ್ತೆ. ಈಗ ನಮ್ಗೆ ಅರ್ಥ ಆಗಿದೆ ಅಲ್ವಾ, ಇಲ್ಲಿ ಮೋಹ ಕಲಿಲ ಅಂತಂದ್ರೆ ಏನು, ಆ ಮೋಹ ಅನ್ನೋದೇ ಒಂದು ಕಶ್ಮಲ ಥರ, ಒಂದು ಗಲೀಜು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಗಲೀಜು ನಮ್ಮ ತಲೆಯಲ್ಲಿ ಇರೋವರೆಗೂ, ಅಂತಂದರೆ ಇವರು ನನ್ನ ಬಂಧು ಬಾಂಧವರು, ಇವ್ರನ್ನ ನಾನು ಕೊಂದರೆ ನನಗೆ ಪಾಪ ಸಿಗುತ್ತೆ, ನಾನು ಆ ಲೋಕಕ್ಕೆ ಹೋಗ್ತೀನಿ ಈ ಲೋಕಕ್ಕೆ ಹೋಗ್ತೀನಿ, ನಾನು ಉದ್ಧಾರ ಆಗಲ್ಲ, ಹಾಗೆ ಹೀಗೆ ಇವ್ರನ್ನ ಹೇಗಪ್ಪ ಕೊಲ್ಲೋದು ಅಂತ ಮೋಹಕ್ಕೆ ಒಳಗಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡದೇ ಇರೋದಿದೆಯಲ್ಲ ಅದು ತಪ್ಪು. ಈ ಮೋಹ ಇದೆಯಲ್ಲ, ಈ ಮೋಹದಿಂದ ಏನಾಗ್ತಾ ಇದೆ, ಅವನಿಗೆ ಬುದ್ಧಿ ನಾಶ ಆಗ್ತಾ ಇದೆ. ನೋಡಿ, ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಮೋಹ ಅನ್ನೋದು ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಾಗ ಆ ಬುದ್ಧಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋಷ್ಟು ಅದಕ್ಕೆ ಶಕ್ತಿ ಇಲ್ದಂಗೆ ಆಗ್ಬಿಡತ್ತೆ. ಆಮೇಲೆ ಅದೇನಾಗತ್ತೆ, ತನ್ನ ಗುರಿಯನ್ನೇ ಮರೆತು ಬಿಡುತ್ತೆ. ತನ್ನ ಗುರಿ ಏನಿದೆಯೋ ಅದ್ರ ಕಡೆ ಹೋಗೋದಕ್ಕೆ ಬದಲಾಗಿ ಅದು ದಾರಿ ತಪ್ಪು ಬಿಡುತ್ತೆ, ಅದರಲ್ಲಿ ನಮ್ಮನ್ನ ಸಿಕ್ಕಾಕ್ಸ್ಬಿಡುತ್ತೆ. ಈಗ ಮೋಹ ಯಾರಲ್ಲಿರುತ್ತೋ ನೋಡಿ, ಅವರು ಯಾವ ರೀತಿಯಲ್ಲೂ ಮುಂದುವರಿಯೋದಕ್ಕಾಗೋದಿಲ್ಲ. ಅದು ಮೋಹಕ್ಕೆ ಒಳಗಾಗಿ ಅದರಲ್ಲೇ ಅವರು ದುಃಖ ಪಡೋದು, ನೋವು ಪಡೋದು, ಹಿಂಸೆ ಪಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ ಹೊರತು ತಮ್ಮ ಕರ್ತವ್ಯ ಏನು, ತಮ್ಮ ಗುರಿ ಏನು ಎಲ್ಲವನ್ನೂ ಕೂಡ ಮರ್ತು ಹೋಗ್ತಾರೆ. ಹಾಗಾದರೆ ಈ ಮೋಹದಿಂದ ಹೊರಗಡೆ ಬರೋದಕ್ಕಾಗೋದಿಲ್ವಾ? ಅಥವಾ ಈ ಬುದ್ಧಿ ಇನ್ನೂ ನಮ್ಮ ಗುರಿಯ ಕಡೆಗೆ ಹೋಗೋದಕ್ಕೆ ಹೇಗೆ ನಾವು ಅದನ್ನು ತಯಾರು ಮಾಡೋದು, ಇದರ ಬಗ್ಗೆ ಎಲ್ಲ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.